ತುಮಕೂರಿನಲ್ಲೂ ಕೂಡ ಭಾರೀ ಮಳೆಯಾಗಿದೆ. ಈ ಒಂದು ಮಳೆಯಿಂದಾಗಿ ಅವಾಂತರವೇ ಸೃಷ್ಟಿಯಾಗಿದೆ. ರಾತ್ರಿ ಸುರಿದಂತಹ ಮಳೆಗೆ ಕಾರು ಕೊಚ್ಕೊಂಡು ಹೋಗಿದೆ. ಗುಬ್ಬಿ ತಾಲೂಕಿನ ತೋಟಸಾಗರದಲ್ಲಿ ನಡೆದಿರುವಂತಹ ಅವಘಡ. ಗುಬ್ಬಿ ತಾಲೂಕಿನ ತೋಟಸಾಗರದಲ್ಲಿ ಅವಘಡ ಸಂಭವಿಸಿದೆ. ಮಂಜುನಾಥ್ ಎಂಬುವವರಿಗೆ ಸೇರಿದಂತಹ ಕಾರಿದು. ನೀರಿನ ಹರಿವು ಹೆಚ್ಚಿದ್ದಾಗ ತೊರೆ ದಾಟುವಾಗ ನಡೆದಿರುವಂತಹ ಘಟನೆ. ತಕ್ಷಣ ಕಾರಿನಿಂದ ಇಳಿದು ಮಂಜುನಾಥ್ ಬಚಾವಾಗಿದ್ದಾರೆ. ಪಕ್ಕದಲ್ಲಿ ಟೆಂಪೋ ಹೋದಾಗ ನೀರಿನ ರಭಸಕ್ಕೆ ಕಾರು ತೆರೆಗೆ ಬಿದ್ದಿದೆ. 2 ಗಂಟೆಗಳ ಪ್ರಯತ್ನದಿಂದ ಕಾರನ್ನ ಸ್ಥಳೀಯರು ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ. ನಿನ್ನೆ ರಾತ್ರಿ ಸುರಿದಂತಹ ಭಾರೀ ಮಳೆಗೆ ಸಾಕಷ್ಟು ಅವಾಂತರಗಳು ಅಲ್ಲಲ್ಲಿ ಸೃಷ್ಟಿಯಾಗಿದೆ. ತುಮಕೂರಿನಲ್ಲಿ ರಾತ್ರಿ ಸುರಿದ ಮಳೆಗೆ ಕಾರು ತೊರೆಗೆ ಬಿದ್ದಿದೆ. ತೊರೆ ದಾಟುವಾಗ ನಡೆದಿರುವಂತಹ ಘಟನೆ ಇದು. ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಕಾರನ್ನ ಮೇಲೆತ್ತುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅಂತ ಹೇಳಿ. ಸತತ 2 ಗಂಟೆಗಳ ಕಾಲ ಪ್ರಯತ್ನವನ್ನ ಪಡಲಾಗಿದೆ ಈ ಒಂದು ಕಾರನ್ನ ಮೇಲೆ ಎತ್ತುವುದಕ್ಕೆ ಅಂತ ಹೇಳಿ. ರಾತ್ರಿ ಕೂಡ ಮಳೆಯಾಗಿದೆ. ಬೆಳಗಿನ ಜಾವದಿಂದನೂ ಕೂಡ ಸಾಕಷ್ಟು ಮಳೆಯಾಗ್ತಾ ಇದೆ. ಇನ್ನೂ 6-7 ದಿನ ಮಳೆ ಆಗುತ್ತೆ ಅಂತ ಹೇಳಿ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಟ್ಟಿದೆ. ಕೆಲವೊಂದು ಭಾಗದಲ್ಲಿ ರೆಡ್ ಅಲರ್ಟ್ ಘೋಷಣೆ ಆಗಿದೆ, ಕೆಲವು ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಆಗಿದೆ. ನಿನ್ನೆ ತುಮಕೂರಿನಲ್ಲಿ ಆಗಿರುವಂತಹ ಒಂದು ಘಟನೆಯನ್ನ ಗಮನಿಸ್ತಾ ಇದ್ದೀರಿ. ಬೇಡ ಬಿಡಿ, ಆಚೆಗೆ ಬಂದ್ಬಿಡ್ಲಿ.